हेलो फ्रेंड्स, शेफी टिप्स यूट्यूब चैनल में आप सबका फिर एक बार स्वागत है। मैं हूं शेफी सनदी। ಆತ್ಮೀಯ ಮಿತ್ರರೇ, ಶೆಫಿ ಟಿಪ್ಸ್ यूट्यूब ಚಾನಲ್ तमेलरिಗೂ ಮತ್ತೊಮ್ಮೆ स्वागत। ನಾನು शेफी सनदी। दोस्तों, आज की इस वीडियो में हम 10वीं कक्षा की कविता अभिनव मनुष्य इस कविता के बारे में आज हम सीखने वाले हैं। ಮಿತ್ರರೇ, ಇವತ್ತಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಕವಿತೆ ಅಭಿನವ ಮನುಷ್ಯ ಈ ಕವಿತೆಯನ್ನು ನಾವು ಇವತ್ತು ಕಲಿಯಲಿಕ್ಕಿದ್ದೇವೆ। ಈ ಕವಿತೆಯನ್ನು ಬರೆದಿರತಕ್ಕಂತಹ ಕವಿ ರಾಮಧಾರಿ ಸಿಂಹ ದಿನಕರ್ ಅವರ ಪರಿಚಯವನ್ನು ಮೊದಲು ನೋಡೋಣ। इस कविता के कवि रामधारी सिंह दिनकर जी का परिचय पहले पाएंगे। रामधारी सिंह दिनकर जी 1908 को बिहार प्रांत के मुंगेर जिले में उनका जन्म हुआ। वे रेडियो विभाग में काम करते थे। बाद में एक सरकारी कॉलेज के प्राध्यापक भी बने। रामधारी सिंह दिनकर ಅವರ ಜನ್ಮ ಬಿಹಾರ್ ಪ್ರಾಂತ್ಯದ ಮುಂಗೇರ್ ಅಂತಕ್ಕಂಥ ಜಿಲ್ಲೆಯಲ್ಲಿ 1908ರಲ್ಲಿ ಅವರ ಜನ್ಮ ಆಯಿತು। ರಾಮಧಾರಿ ಸಿಂಹ ದಿನಕರ್ ಅವರು ರೇಡಿಯೋ ವಿಭಾಗದಲ್ಲಿ ಕೆಲಸವನ್ನ ಮಾಡುತ್ತಿದ್ದರು। ಆಮೇಲೆ ಒಂದು ಸರ್ಕಾರಿ ಕಾಲೇಜದ ಉಪನ್ಯಾಸಕರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ। आगे चलकर रामधारी सिंह दिनकर जी भारत सरकार की हिंदी सलाहकार के पद में भी नियुक्त हुए। ಮುಂದುವರೆದು ರಾಮಧಾರಿ ಸಿಂಹ ದಿನಕರ್ ಅವರು ಭಾರತ ಸರ್ಕಾರದ ಹಿಂದಿ ಸಲಹೆಗಾರರ ಹುದ್ದೆಗೆ ಕೂಡ ನೇಮಕಗೊಂಡಿದ್ದಾರೆ। इस महान साहित्यकार का निधन ईस्वी सन 1974 को हुआ। ಈ ಒಬ್ಬ ಮಹಾನ್ ಸಾಹಿತ್ಯಕಾರ ಇವರ ನಿಧನ ರಾಮಧಾರಿ ಸಿಂಹ ದಿನಕರ್ ಅವರ ನಿಧನ 1974ರಲ್ಲಿ ಆಯಿತು। रामधारी सिंह जी की कुछ प्रमुख रचनाएं। रामधारी सिंह ಅವರ ಮುಖ್ಯ ಕೃತಿಗಳು हुंकार, रेणुका, रसवंती, सामधेनी, धूप छाह, कुरुक्षेत्र, बापू, रश्मिरती आदि। अभिनव मनुष्य पद्य भाग को कुरुक्षेत्र के षष्ठ सर्ग से लिया गया है। अभिनव मनुष्य ಈ ಒಂದು ಪದ್ಯ ಭಾಗವನ್ನು ಕುರುಕ್ಷೇತ್ರ ಕವಿತೆಯ 6ನೇ ಭಾಗದಿಂದ ಷಷ್ಠ ಸರ್ಗ, ಷಷ್ಠ ಅಂತಂದ್ರೆ 6, ಸರ್ಗ ಅಂತಂದ್ರೆ ಭಾಗ, 6ನೇ ಭಾಗದಿಂದ ಈ ಒಂದು ಕವಿತೆಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ। ಇನ್ನು ಕವಿತೆಯ ಆಶಯ ಮತ್ತು ಸಂದೇಶದ ಕಡೆಗೆ ಹೋಗೋಣ। अब कविता का आशय और संदेश देखेंगे। इस कविता में बच्चे स्नेह भाव, मानवीयता, भाईचारा आदि गुणों का महत्व समझते हैं। ಈ ಒಂದು ಕವಿತೆಯಲ್ಲಿ ಮಕ್ಕಳು ಸ್ನೇಹ ಭಾವ, ಮಾನವೀಯತೆ ಮತ್ತು ಭಾईचाರ ಅಂತಂದ್ರೆ ಸಹೋದರತ್ವ ಅಥವಾ ಭಾತೃತ್ವ ಈ ಎಲ್ಲ ಗುಣಗಳ महत्वವನ್ನು ತಿಳಿಯುತ್ತಾರೆ। इस कविता में रामधारी सिंह दिनकर जी वैज्ञानिक युग और आधुनिक मानव का विश्लेषण करते हुए संदेश देते हैं कि आज मानव ने प्रकृति के हर तत्व पर विजय पाई है, लेकिन कैसी मूर्खता है। देखिए, आज मानव अपने आप को, स्वयं को नहीं पहचान रहा, भाईचारे को नहीं समझ रहा। दरअसल आज मनुष्य मानव कहलाने का अधिकार खो रहा है। ಈ ಕವಿತೆಯಲ್ಲಿ ಕವಿ ರಾಮಧಾರಿ ಸಿಂಹ ದಿನಕರ್ ಅವರು ವೈಜ್ಞಾನಿಕ ಯುಗ ಮತ್ತು ಆಧುನಿಕ ಮಾನವನ ವಿಶ್ಲೇಷಣೆಯನ್ನು ಮಾಡುತ್ತಾ ಸಂದೇಶವನ್ನು ನೀಡುತ್ತಾರೆ। ಏನಂದ್ರೆ, ಇವತ್ತಿನ ಮನುಷ್ಯ ಪ್ರಕೃತಿಯ ಪ್ರತಿಯೊಂದು ತತ್ವದ ಮೇಲೆ ವಿಜಯವನ್ನು ಸಾಧಿಸಿದ್ದಾನೆ, ಆದರೆ ಎಂತಹ ಮೂರ್ಖತೆ ನೋಡಿ, ಇವತ್ತು ಮಾನವನಿಗೆ ತನ್ನನ್ನು ತಾನು ಅರಿತುಕೊಳ್ಳಬೇಕಾಗಿದೆ, ಭಾईचाರ, ಸಹೋದರತ್ವವನ್ನು, ಭಾತೃತ್ವವನ್ನು ತಿಳಿದುಕೊಳ್ಳಬೇಕಾಗಿದೆ। ಇಷ್ಟೆಲ್ಲ ಸಾಧನೆ ಮಾಡಿದರೂ ಕೂಡ ಇವತ್ತು ಮಾನವನಿಗೆ ಈ ಎಲ್ಲ ಗುಣಗಳು ತಿಳಿದುಕೊಳ್ಳಬೇಕಾಗಿದೆ। ನಿಜವಾಗಿ ಇವತ್ತು ಮಾನವ ಅಥವಾ ಮನುಷ್ಯ ಮಾನವ ಅಂತ ಕರೆಸಿಕೊಳ್ಳುವ ಅಧಿಕಾರವನ್ನು ಕಳೆದುಕೊಳ್ಳುತ್ತಿದ್ದಾನೆ। तो यहाँ प्रश्न उठता है, मानव किसे कहें? ಹಾಗಾದರೆ ಇಲ್ಲಿ ಪ್ರಶ್ನೆ ಉದ್ಭವವಾಗುತ್ತೆ, ಮಾನವ ಅಂತ ನಾವು ಯಾರಿಗೆ ಕರೀಬೇಕು? ಕವಿ ಮಾನವ की व्याख्या देते हुए कहते हैं, ಕವಿ ಮಾನವ ಈ ಶಬ್ದದ ಅರ್ಥವನ್ನು ತಿಳಿಸುತ್ತಾ ಮಾನವ ಅಂತ ಹೇಳಿ ನಾವು ಯಾರಿಗೆ ಕರೆಯಬೇಕು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳ್ತಾರೆ। मानव कहलाने का अधिकारी वही है जो मानव एक दूसरे की बीच की दूरी को मिटाकर, आपस की दूरी को मिटाकर सभी में स्नेह का बांधकर सभी को जोड़ने का काम करता है, वही मानव कहलाने का अधिकारी है। ಮಾನವ ಅಂತ ಹೇಳಿ ನಾವು ಯಾರಿಗೆ ಕರಿಬೇಕಂತಂದ್ರೆ, ಯಾ ಮನುಷ್ಯ ಒಬ್ಬ ಇನ್ನೊಬ್ಬರ ಮಧ್ಯೆ, ಎಲ್ಲ ಮನುಷ್ಯರ ಮಧ್ಯೆ ಇರತಕ್ಕಂತಹ ಆಪಸ್ ಕಿ ದೂರಿ, ಅವ್ರ ಮಧ್ಯೆ ಇರತಕ್ಕಂತಹ ಅಂತರ, ದೂರಿ ಅಂತಂದ್ರೆ ಅಂತರ ಅಥವಾ ಭೇದ ಭಾವ, ಈ ಎಲ್ಲ ಅವಗುಣಗಳನ್ನು ತೆಗೆದುಹಾಕಿ ಎಲ್ಲ ಮನುಷ್ಯರ ಮಧ್ಯೆ ಸ್ನೇಹದ ಸೇತುವೆಯನ್ನ ಕಟ್ಟಿ ಎಲ್ಲರನ್ನು ಒಂದಾಗಿಸುವ ಕಾರ್ಯವನ್ನು ಯಾವ ಮನುಷ್ಯ ಮಾಡ್ತಾನೆ ಅವನಿಗೆ ಮಾನವ ಅಂತ ಹೇಳಿ ಕರೆಸಿಕೊಳ್ಳುವ ಅಧಿಕಾರ ಇದೆ ಅಂತ ಹೇಳಿ ಈ ಒಂದು ಕವಿತೆಯಲ್ಲಿ ರಾಮಧಾರಿ ಸಿಂಹ ದಿನಕರ್ ಅವರು ಸಂದೇಶ ನೀಡುತ್ತಾರೆ। ಬನ್ನಿ ಇನ್ನು ಕವಿತೆಯ ಸಾರಾಂಶದ ಕಡೆಗೆ ಹೋಗೋಣ। आज की दुनिया विचित्र और नवीन,
प्रकृति पर सर्वत्र है विजयी पुरुष आसीन। है बंदे नर के करों में वारी विद्युत भाप, हुक्म पर चढ़ता उतरता है पवन का ताप। है नहीं बाकी कहीं व्यवधान, लांग सकता नर ಸರಿತ ಗಿರಿ ಸಿಂಧು ಏಕ ಸಮಾನ। ಕವಿ ರಾಮಧಾರಿ ಸಿಂಹ ದಿನಕರ್ ಅವರಿಗೆ ಇವತ್ತಿನ ಜಗತ್ತು ಆಜ್ ಕಿ ದುನಿಯಾ ಅಂದರೆ ಇವತ್ತು ದುನಿಯಾ ಅಂತಂದ್ರೆ ಜಗತ್ತು, ಇವತ್ತಿನ ಜಗತ್ತು ಬಹಳಷ್ಟು ವಿಚಿತ್ರವಾಗಿ ಹೊಸದಾಗಿ ಕಾಣ್ತಾ ಇದೆ. ನವೀನ್ ಅಂತಂದ್ರೆ ಹೊಸದಾಗಿ ಇವತ್ತು ಕಾಣ್ತಾ ಇದೆ. ಏಕೆ ಅಂತಂತಂದ್ರೆ ಕವಿ ಇಲ್ಲಿ ಕಾರಣಗಳನ್ನ ನೀಡ್ತಾರೆ. ಪ್ರಕೃತಿ ಪರ ಸರ್ವತ್ರ ಹೇ ವಿಜಯ ಪುರುಷ ಆಸೀನ. ಪ್ರಕೃತಿಯ ಎಲ್ಲೆಡೆಯಲ್ಲಿಯೂ, ಸರ್ವತ್ರ ಅಂದ್ರೆ ಎಲ್ಲ ಕಡೆಗೆ, ಪ್ರಕೃತಿಯ ಎಲ್ಲ ಕಡೆಗೆ ಎಲ್ಲ ನಿಯಮಗಳ ಮೇಲೆ ಇವತ್ತು ಮನುಷ್ಯ ಹತೋಟಿಯನ್ನು ಸಾಧಿಸಿದ್ದಾನೆ, ಪ್ರಭುತ್ವವನ್ನು ಸಾಧಿಸಿ ಗೆದ್ದು ಆಸೀನನಾಗಿದ್ದಾನೆ. ಆಸೀನ ಅಂತಂದ್ರೆ ಕುಳಿತುಕೊಳ್ಳುವುದು. ಇವತ್ತು ಮನುಷ್ಯ ಪ್ರಕೃತಿಯನ್ನು ಮೀರಿ ನಿಂತಿದ್ದಾನೆ ಅಥವಾ ಪ್ರಕೃತಿಯ ಮೇಲೆ ಹತೋಟಿಯನ್ನ ಸಾಧಿಸ್ತಾ ಇದ್ದಾನೆ. ಈ ಎಲ್ಲವನ್ನು ನೋಡಿ ರಾಮಧಾರಿ ಸಿಂಹ ದಿನಕರ್ ಅವರಿಗೆ ಈ ಒಂದು ಜಗತ್ತು ವಿಚಿತ್ರವಾಗಿ ಕಾಣ್ತಾ ಇದೆ. ಹೈ ಬಂದೆ ನರ್ಕೆ ಕರೋಮೆ ವಾರಿ ವಿದ್ಯುತ್ ಭಾಪ. ಹೈ ಬಂದೆ ಅಂದ್ರೆ ಬಂಧಿತವಾಗುವುದು. ನರ್ಕೆ ಕರೋಮೆ, ನರ್ ಅಂತಂತಂದ್ರೆ ಮನುಷ್ಯ, ಕರ ಅಂತಂದ್ರೆ ಕೈ. ಇವತ್ತು ಮಾನವನ ಕೈಯಲ್ಲಿ ಬಂಧಿತವಾಗಿವೆ ಏನೇನು? ವಾರಿ ವಿದ್ಯುತ್ ಭಾಪ. ವಾರಿ ಅಂತಂದ್ರೆ ನೀರು, ವಿದ್ಯುತ್ ಅಂತಂದ್ರೆ ವಿದ್ಯುತ್ ಶಕ್ತಿ, ಭಾಪ ಅಂತಂತಂದ್ರೆ ಆವಿ. ಇವೆಲ್ಲವನ್ನು ಇವತ್ತು ಮಾನವ ನಿಯಂತ್ರಿಸುತ್ತಾ ಇದ್ದಾನೆ. ಹೇಗೆ ಅಂದ್ರೆ ಇವತ್ತು ಮಾನವ ತನಗೆ ಬೇಕಾದ ಹಾಗೆ ನೀರನ್ನು ಬಳಕೆ ಮಾಡಲಿಕ್ಕೆ ನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟುಗಳನ್ನು, ಡ್ಯಾಮ್ಗಳನ್ನು ನಿರ್ಮಿಸಿ ತನಗೆ ಬೇಕಾದ ಹಾಗೆ ನೀರನ್ನು ಬಳಕೆ ಮಾಡಿಕೊಳ್ಳಲಿಕ್ಕೆ ಸುವ್ಯವಸ್ಥೆಯನ್ನು ಇವತ್ತು ಮಾಡಿಕೊಂಡಿದ್ದಾನೆ. ವಿದ್ಯುತ್ ಶಕ್ತಿ, ತನಗೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿಯನ್ನು ಕೂಡ ತಯಾರಿಸಲಿಕ್ಕೆ ಆ ನದಿಗಳಿಗೆ, ಜಲಪಾತಗಳಿಗೆ, ಆಣೆಕಟ್ಟೆಗಳಿಗೆ ವಿದ್ಯುತ್ ಸ್ಥಾವರವನ್ನು ನಿರ್ಮಿಸಿ ಅದರಿಂದ ವಿದ್ಯುತ್ ಶಕ್ತಿಯನ್ನು ಇವತ್ತು ಉತ್ಪಾದನೆಯನ್ನು ಮಾಡ್ತಾ ಇದ್ದಾನೆ. ಭಾಪ ಅಂತಂದ್ರೆ ಆವಿ. ಇವತ್ತಿನ ಸಮಯದಲ್ಲಿ ನಾವು ನೋಡ್ತೀವಿ, ಮಳೆಗಾಲ ಅಥವಾ ಬಹಳ ವರ್ಷದವರೆಗೆ ಮಳೆಗಾಲ ಆಗದೇ ಇದ್ದ ಸಂದರ್ಭದಲ್ಲಿ ಮಾನವ ಇವತ್ತು ಕೃತಕವಾಗಿ ಮಳೆಯನ್ನು ಸುರಿಸುವಂತಹ ತಂತ್ರಜ್ಞಾನವನ್ನು ಕೂಡ ಇವತ್ತು ಕಂಡು ಹಿಡಿದಿದ್ದಾನೆ. ವಿಮಾನಗಳ ಮೂಲಕ ಮೋಡಗಳ ಮೇಲೆ ಹೋಗಿ ಆ ಮೋಡಗಳ ಮೇಲೆ ರಾಸಾಯನಿಕಗಳನ್ನು ಸಿಂಪಡಿಸಿ ಅಲ್ಲಿಂದ ಮಳೆಯನ್ನು ಸುರಿಸುವ ಕೌಶಲ್ಯವನ್ನು ಕೂಡ ಇವತ್ತು ಮನುಷ್ಯ ಕಂಡು ಹಿಡಿದಿದ್ದಾನೆ. ಹೀಗಾಗಿ ಇವೆಲ್ಲವನ್ನು ನೋಡಿ ಪ್ರಕೃತಿಯ ಮೇಲೆ ವಶವನ್ನು ಪಡೆದುಕೊಳ್ಳುವುದನ್ನು ನೋಡಿ ಕವಿಗೆ ಈ ಜಗತ್ತು ವಿಚಿತ್ರ ಮತ್ತು ಹೊಸದಾಗಿ ಕಾಣ್ತಾ ಇದೆ. ಹುಕ್ಮ್ ಪರ್ ಚಡ್ತಾ ಉತರ್ತಾ ಹೇ ಪವನ್ ಕಾ ತಾಪ. ಹುಕ್ಮ್ ಅಂತಂದ್ರೆ ಆಜ್ಞೆ, ಪವನ್ ಅಂತಂದ್ರೆ ಗಾಳಿ. ಇವತ್ತಿನ ಸಮಯದಲ್ಲಿ ಮಾನವನ ಆಜ್ಞೆಯ ಮೇಲೆ, ಮಾನವನ ಆದೇಶದ ಮೇಲೆ ಪವನದ ತಾಪಮಾನ, ಪವನದ ಉಷ್ಣತೆ, ತಾಪಮಾನ ಹೆಚ್ಚು ಕಡಿಮೆ ಆಗ್ತಾ ಇದೆ. ನೈಸರ್ಗಿಕವಾಗಿ ಸಿಗತಕ್ಕಂತಹ ವಾತಾವರಣದ ಬದಲಾಗಿ ಇವತ್ತಿನ ದಿನ ಮಾನವ ತನಗೆ ಬೇಕಾಗಿರ್ತಕ್ಕಂತಹ ವಾತಾವರಣವನ್ನು ತನ್ನ ಮನೆಯಲ್ಲಿನೇ ಸೃಷ್ಟಿ ಮಾಡಿಕೊಳ್ತಾ ಇದ್ದಾನೆ. ಏರ್ ಕಂಡೀಷನ್ ಮಷಿನರಿಗಳು, ಎಸಿಸ್ ಅಂತೇಳಿ ನಾವು ಅಂತೇವಲ್ಲ, ಈ ಎಸಿಗಳನ್ನು ಇವತ್ತು ಮನುಷ್ಯ ಕಂಡು ಹಿಡಿದು ಹೊರಗಡೆ ಬಿಸಿಲು ಇದ್ದಾಗ ಒಳಗಡೆ ತಂಪುತನವನ್ನು ನೀಡುವಂತಹ ಎಸಿಗಳನ್ನು ಇವತ್ತು ಅಥವಾ ಹೊರಗಡೆ ತಂಪುತನ ಇದ್ದಾಗ ಒಳಗಡೆ ಬಿಸಿತನವನ್ನು ನೀಡತಕ್ಕಂತಹ ಯಂತ್ರಗಳನ್ನು ಇವತ್ತು ಮನುಷ್ಯ ಕಂಡುಹಿಡಿದಿದ್ದಾನೆ. ಹೀಗಾಗಿ ಮಾನವನ ಹುಕ್ಮ ಅಂತಂದ್ರೆ ಆಜ್ಞೆ, ಮಾನವನ ಆಜ್ಞೆ ಮೇಲೆ ತನಗೆ ಬೇಕಾದ ಹಾಗೆ ಪವನದ ತಾಪಮಾನವನ್ನು ಹೆಚ್ಚು ಕಡಿಮೆ ಇವತ್ತು ಮಾಡಿಕೊಳ್ತಾ ಇದ್ದಾನೆ ಮಾನವ. ಹೈ ನಹಿ ಬಾಕಿ ಕಹಿ ವ್ಯವಧಾನ. ಇಲ್ಲಿಯೂ ಕೂಡ ಅವನಿಗೆ ವ್ಯವಧಾನ ಅಂತಂದ್ರೆ ಅಡಚಣೆ ಅಥವಾ ಅಡೆತಡೆ, ತೊಂದರೆ. ಎಲ್ಲಿಯೂ ಕೂಡ ಮಾನವನಿಗೆ ತೊಂದರೆಗಳು ಉಳಿದೇ ಇಲ್ಲ. ಎಲ್ಲ ಸಮಸ್ಯೆಗಳನ್ನು ದಾಟಿ ಇವತ್ತು ಮನುಷ್ಯ ನಿರಂತರವಾಗಿ ಮುಂದೆ ಹೊರಿತಾ ಇದ್ದಾನೆ. ಲಾಂಗ್ ಸಕ್ತಾ ನರ ಸರಿತಗಿರಿ ಸಿಂಧು ಏಕ ಸಮಾನ. ಎಲ್ಲಿಯೂ ಕೂಡ ಅವನಿಗೆ ಅಡೆತಡೆ ಇರುವುದಿಲ್ಲ. ಇವತ್ತು ಮಾನವ ಮನಸ್ಸು ಮಾಡಿದರೆ ಒಂದೇ ಸಮಯಕ್ಕೆ, ಒಂದೇ ಸಲಕ್ಕೆ ಸರಿತ ಗಿರಿ ಸಿಂಧು. ಸರಿತ ಅಂದ್ರೆ ನದಿ, ಗಿರಿ ಅಂತಂದ್ರೆ ಪರ್ವತ, ಸಿಂಧು ಅಂತಂದ್ರೆ ಸಾಗರ. ಈ ಸರಿತ ನದಿ, ಪರ್ವತ, ಸಾಗರಗಳನ್ನು ಒಂದೇ ಸಲಕ್ಕೆ ಅವನು ದಾಟಬಲ್ಲವನಾಗಿದ್ದಾನೆ. ಅಷ್ಟೊಂದು ಕ್ಷಮತೆ ಇವತ್ತು ಮಾನವನಲ್ಲಿ ಬಂದಿದೆ. ಈ ನದಿಗಳನ್ನು ದೋಣಿಗಳ ಮೂಲಕ ಒಂದೇ ಸಲಕ್ಕೆ ದಾಟಬಲ್ಲವನಾಗಿದ್ದಾನೆ. ದೊಡ್ಡ ದೊಡ್ಡ ಸಾಗರಗಳನ್ನು, ದೊಡ್ಡ ದೊಡ್ಡ ಪರ್ವತಗಳನ್ನು ವಿಮಾನಗಳ ಮೂಲಕ, ಪರ್ವತಗಳನ್ನು ದೊಡ್ಡ ದೊಡ್ಡ ದೋಣಿಗಳ ಮೂಲಕ ಸಾಗರಗಳನ್ನು ಒಂದೇ ಸಾರಿ ದಾಟಬಲ್ಲವನಾಗಿದ್ದಾನೆ. ಆ ಒಂದು ಕ್ಷಮತೆ ಇವತ್ತು ಮಾನವನಲ್ಲಿ ಬಂದಿದೆ.
ಮಾನವನ ಬುದ್ಧಿಯ ಕಾರಣದಿಂದಾಗಿ, ಮಾನವನ ಬುದ್ಧಿಯ ಪ್ರಗತಿಯ ಕಾರಣದಿಂದಾಗಿ ಈ ಎಲ್ಲವುಗಳನ್ನು ಇವತ್ತು ಮನುಷ್ಯ ಸಾಧನೆ ಮಾಡ್ತಾ ಇದ್ದಾನೆ. ಹಾಗಾಗಿ ಕವಿಯವರಿಗೆ ಈ ಒಂದು ಜಗತ್ತು ಬಹಳಷ್ಟು ಹೊಸದಾಗಿ ಕಾಣ್ತಾ ಇದೆ. ಯಹ ಮನುಜ್ ಜಿಸ್ಕಾ ಗಗನ ಮೇ ಜಾ ರಹಾ ಹೈ ಯಾನ, ಕಾಂಪತೆ ಜಿಸ್ಕೆ ಕರೋಂ ಕೋ ದೇಖ್ ಕರ ಪರಮಾನು. ಯಹ ಮನುಜ್, ಮನುಜ್ ಅಂದರೆ ಮನುಷ್ಯ. ಈ ಮನುಷ್ಯ ಇವತ್ತು ಸಾಧನೆಯ ಪಥದಲ್ಲಿ ಎಷ್ಟೊಂದು ಮುಂದೆ ಸಾಗಿದ್ದಾನೆ ಅಂತಂತಂದರೆ, ಅವನು ಗಗನ ಅಂತಂದರೆ ಆಕಾಶ, ಬಾಹ್ಯಾಕಾಶದ ಅಧ್ಯಯನಕ್ಕಾಗಿ, ಬಾಹ್ಯಾಕಾಶದ ಎಲ್ಲ ಮಾಹಿತಿಗಾಗಿ ಯಾನಗಳನ್ನು ಮಾಡಿ, ಸ್ಯಾಟಲೈಟ್ಸ್ಗಳನ್ನು ಮಾಡಿ ಗಗನದಲ್ಲಿ, ಅಂತರಿಕ್ಷದಲ್ಲಿ ಕಳಿಸ್ತಾ ಇದ್ದಾನೆ. ಕಾಂಪತೆ ಜಿಸ್ಕೆ ಕರೋಂ ಕೋ ದೇಖ್ ಕರ ಪರಮಾನು. ಕಾಂಪನ ಅಂತಂದರೆ ನಡುಗುವುದು. ಇವತ್ತು ಮನುಷ್ಯ ಪ್ರಕೃತಿಗೆ ವಿರುದ್ಧವಾಗಿರ್ತಕ್ಕಂತಹ ಕೆಲಸದಲ್ಲಿ ಕೂಡ ತೊಡಗಿದ್ದಾನೆ. ಯುದ್ಧದ ಸಂದರ್ಭದಲ್ಲಿ ಯುದ್ಧ ಮಾಡಲಿಕ್ಕೆ ಇವತ್ತು ಮನುಷ್ಯ ಬೇರೆ ಬೇರೆ ಪ್ರಕಾರದ ಅಸ್ತ್ರಗಳನ್ನು, ಬಾಂಬ್ಗಳನ್ನು ಇವತ್ತು ತಯಾರು ಮಾಡ್ತಾ ಇದ್ದಾನೆ. ಪರಮಾಣು ಬಾಂಬ್ಗಳನ್ನು ಕೂಡ ಇವತ್ತು ಮನುಷ್ಯ ತಯಾರಿಸ್ತಾ ಇದ್ದಾನೆ. ಆ ವಿನಾಶಕಾರಿ ಪರಮಾಣು ಬಾಂಬ್ಗಳನ್ನು ತಯಾರಿಸಿರುವಂಥ ಮನುಷ್ಯನ ಕೈಗಳು ಅಷ್ಟೊಂದು ವಿನಾಶಕಾರಿಯಾಗಿರ್ತಕ್ಕಂಥ ಪರಮಾಣು ಬಾಂಬ್ನಲ್ಲಿರ್ತಕ್ಕಂಥ ಪರಮಾಣುಗಳು ಕೂಡ ಅವು ಅಷ್ಟೊಂದು ವಿನಾಶಕಾರಿ ಆಗಿದ್ರೂ ಕೂಡ ಆ ವಿನಾಶಕಾರಿ ಶಕ್ತಿಯನ್ನು ತಯಾರಿಸಿರ್ತಕ್ಕಂಥ ಈ ಮನುಷ್ಯನ ಕೈಗಳು ಎಷ್ಟೊಂದು ವಿನಾಶಕಾರಿಯಾಗಿವೆ ಅಂತಕ್ಕಂಥದ್ದನ್ನು ನೋಡಿ ಸ್ವತಃ ಪರಮಾಣುಗಳು ಕೂಡ ಏನು ಮಾಡ್ತಾ ಇವೆ, ನಡುಗುತ್ತಾ ಇವೆ. यह मनुज जो सृष्टि का श्रृंगार, ज्ञान का विज्ञान का आलोक का आगार, व्योम से पाताल तक सब कुछ इसे है ज्ञेय, पर न यह परिचय मनुज का, यह ना उसका श्रेय. यह मनुज सृष्टि का श्रृंगार है. ಕವಿ ಹೇಳ್ತಾರೆ ಇಲ್ಲಿ, ಈ ಮನುಷ್ಯ ಸೃಷ್ಟಿಯ ಶೃಂಗಾರ. ನಮ್ಮ ಶರೀರ ಸೃಷ್ಟಿ ಅಂತ ಹೇಳಿ ನಾವು ಭಾವಿಸಿದಾಗ ಈ ಶರೀರವನ್ನು ಶೃಂಗರಿಸುವ ವಸ್ತು ಆಭರಣಗಳು ಮಾನವ ಇದ್ದ ಹಾಗೆ. ಈ ಸೃಷ್ಟಿಯನ್ನು ಶೃಂಗರಿಸುವ ಮಾನವ, ಸೃಷ್ಟಿಯ ಶೃಂಗಾರ ಆಗಿರ್ತಕ್ಕಂತಹ ಮಾನವನಿಗೆ ಇವತ್ತು ಎಲ್ಲ ಕೂಡ ಗೊತ್ತಿದೆ. ಇವತ್ತು ಮಾನವ ಆಗಾರವಾಗಿದ್ದಾನೆ. ಜ್ಞಾನದ, ವಿಜ್ಞಾನದ, ಆಲೋಕದ. ಜ್ಞಾನ ಅಂದರೆ ನಾಲೆಜ್, ವಿಜ್ಞಾನ ಅಂದರೆ ಸೈನ್ಸ್, ಆಲೋಕ ಅಂದರೆ ಪ್ರಕಾಶ. ಪ್ರಕಾಶ ಅಂತಂದ್ರೆ ಇದು ಅರ್ಥ ಜ್ಞಾನ ಅಥವಾ ನಾಲೆಜ್ ಅಂತೇಳಿ ಆಗತ್ತೆ. ಎಲ್ಲವೂ ಕೂಡ ಮಾನವನಿಗೆ ಗೊತ್ತಿದೆ. ಜ್ಞಾನದ, ವಿಜ್ಞಾನದ, ಆಲೋಕದ ಮನೆ ಅಥವಾ ಆಗಾರ ಇವತ್ತು ಮಾನವನಾಗಿದ್ದಾನೆ. ವ್ಯೋಮಸೆ ಪಾತಾಳ ತಕ್ ಸಬ್ ಕುಚ್ ಎಸೆ ಹೈ ಜ್ಞೇಯ. ಜ್ಞೇಯ ಅಂತಂತಂದ್ರೆ ಮಾಹಿತಿ. ಅಂತರಿಕ್ಷದಿಂದ ಪಾತಾಳ, ಪಾತಾಳ ಅಂತಂದ್ರೆ ಭೂಮಿಯವರೆಗೆ ಎಲ್ಲ ಕೂಡ ಮಾಹಿತಿ ಇವತ್ತು ಮನುಷ್ಯನಿಗಿದೆ. ಮನುಷ್ಯ ಇವತ್ತು ವಿಜ್ಞಾನದಲ್ಲಿ, ಟೆಕ್ನಾಲಜಿಯಲ್ಲಿ, ತಂತ್ರಜ್ಞಾನದಲ್ಲಿ ಇಷ್ಟೊಂದು ನಾಲೆಜ್ ಅಥವಾ ಜ್ಞಾನವನ್ನು ಪಡೆದುಕೊಂಡಿದ್ದಾನೆ. ಅವನಿಗೆ ಎಲ್ಲವೂ ಕೂಡ ಇವತ್ತು ಗೊತ್ತಿದೆ. ವ್ಯೋಮದಿಂದ ಹಿಡಿದು ಪಾತಾಳದವರೆಗೆ, ಅಂತರಿಕ್ಷದಿಂದ ಹಿಡಿದು ಪಾತಾಳದವರೆಗೆ ಇವತ್ತು ಮನುಷ್ಯನಿಗೆ ಎಲ್ಲವೂ ಕೂಡ ಜ್ಞಾನವಿದೆ. ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತಕ್ಕಂಥ ಎಲ್ಲ ಮಾಹಿತಿ ಇವತ್ತು ಮನುಷ್ಯ ಬಲ್ಲಿದ್ದಾನೆ. ಪರನ ಯಹ ಪರಿಚಯ ಮನುಷ್ಕ, ಯಹ ನಾ ಉಸ್ಕಾ ಶ್ರೇಯ. ಆದರೆ ಇದು ಮನುಷ್ಯನ ಅಥವಾ ಮನುಷ್ಯತ್ವದ ಪರಿಚಯವಲ್ಲ. ಇದು ಮನುಷ್ಯನ ಶ್ರೇಯಸ್ಸು ಅಥವಾ ಮನುಷ್ಯನ ಶ್ರೇಷ್ಠತೆ ಇದರಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಎಲ್ಲ ಶ್ರೇಯಸ್ಸು, ಎಲ್ಲ ಯಶಸ್ಸು ಯಾರಿಗೆ ಇದೆ ಅಂತಂದರೆ ಮನುಷ್ಯನ ಬುದ್ಧಿಗೆ ಮಾತ್ರ, ಮನುಷ್ಯನಿಗೆ ಅಥವಾ ಮನುಷ್ಯತ್ವಕ್ಕೆ ಇದು ಅಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಅವರು ಹೇಳ್ತಾರೆ. ಹಾಗಾದರೆ ಇಲ್ಲಿ ಯಶಸ್ಸು ಅಥವಾ ಶ್ರೇಯಸ್ಸು ಯಾರಿಗೆ ಇದೆ ಅಂತಂದ್ರೆ, ಎಂತಹ ಮಾನವನಿಗೆ ಇದೆ ಅಂತಂತಂದ್ರೆ, ಶ್ರೇಯ ಉಸ್ಕಾ ಬುದ್ಧಿ ಪರ್ ಚೈತನ್ಯ ಉರ್ಕಿ ಜೀತ್, श्रेय मानव की असीमित मानवों से प्रीत, एक नर से दूसरे के बीच का व्यवधान तोड़ दे जो बस वही ज्ञानी, वही विद्वान, मानव भी वही और मानव भी वही. ಕವಿ ಹೇಳ್ತಾರೆ ಇಲ್ಲಿ, ಇಷ್ಟೊಂದು ಸಾಧನೆಯನ್ನು ಮಾಡಿರ್ತಕ್ಕಂತಹ ಮನುಷ್ಯ ಇದು ಮನುಷ್ಯತ್ವದ ಪರಿಚಯವಲ್ಲ. ಇದು ಮನುಷ್ಯನ ಬುದ್ಧಿಯ ಭೌತಿಕ ಸಾಧನೆ ಹೊರತಾಗಿ ಇದು ಮನುಷ್ಯನ ಸಾಧನೆ ಅಲ್ಲ. ಮನುಷ್ಯ ಅಂತಂತಂದ್ರೆ ಯಾರು, ಮನುಷ್ಯನ ಪರಿಚಯವೇನು, ಮನುಷ್ಯನ ಪರಿಚಯವೇನು ಅಂತ ಇಲ್ಲಿ ಹೇಳುತ್ತಾ ಕವಿ ಹೇಳ್ತಾರೆ, ಇವತ್ತು ಮಾನವನಿಗೆ ಏನ್ ಮಾಡಬೇಕಾಗಿದೆ, ಬುದ್ಧಿ ಪರ್ ಚೈತನ್ಯ ಉರ್ಕಿ ಜೀತ್, ಬುದ್ಧಿಯ ಮೇಲೆ ಅವನಿಗೆ ಹತೋಟಿಯನ್ನು ಸಾಧಿಸಬೇಕಾಗಿದೆ. ಯಾವುದರಿಂದ? ತನ್ನ ಮನಸ್ಸಿನಿಂದ, ತನ್ನ ಹೃದಯದಿಂದ. ಊರು ಅಂತಂದ್ರೆ ಹೃದಯ. ತನ್ನ ಹೃದಯದ ಪ್ರಜ್ಞೆಯಿಂದ, ಚೈತನ್ಯ ಅಂತಂದ್ರೆ ಇಲ್ಲಿ ತಿಳುವಳಿಕೆ ಅಥವಾ ಪ್ರಜ್ಞೆ, ತನ್ನ ಮನಸ್ಸಿನ ಪ್ರಜ್ಞೆಯಿಂದ ಬುದ್ಧಿಯ ಮೇಲೆ ಹತೋಟಿ ಅಥವಾ ವಶವನ್ನ ಪಡೆದುಕೊಳ್ಳಬೇಕಾಗಿದೆ. ಕೇವಲ ಮನುಷ್ಯ ಪ್ರಗತಿಯ ಸಾಧನೆ ಮಾತ್ರವಲ್ಲ, ಮನುಷ್ಯ ಇವತ್ತು ಮಾನವೀಯತೆಯನ್ನು ಕೂಡ
ಮೆರೆಯಬೇಕಾಗಿದೆ. ಆ ಮಾನವೀಯತೆಯನ್ನು ಇವತ್ತು ಮನುಷ್ಯ ಕಳೆದುಕೊಳ್ಳುತ್ತಿದ್ದಾನೆ. ಮಾನವೀಯತೆಯನ್ನು ಕಳೆದುಕೊಂಡಿರ್ತಕ್ಕಂತಹ ಮನುಷ್ಯನಿಗೆ ಮನುಷ್ಯ ಅಥವಾ ಆ ಒಂದು ಶ್ರೇಯಸ್ಸು, ಆ ಒಂದು ಯಶಸ್ಸು ನೀಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇವತ್ತು ಮಾನವನಿಗೆ ಏನು ಮಾಡಬೇಕಾಗಿದೆ ಅಂತಂತಂದ್ರೆ, ಚೈತನ್ಯದಿಂದ ತನ್ನ ಬುದ್ಧಿ ಮೇಲೆ, ಮನಸ್ಸಿನ ತಿಳುವಳಿಕೆ ಅಥವಾ ಪ್ರಜ್ಞೆಯಿಂದ ಬುದ್ಧಿಯ ಮೇಲೆ ಹತೋಟಿ ಅಥವಾ ಬುದ್ಧಿ ಮೇಲೆ ಗೆಲುವನ್ನು ಸಾಧಿಸಬೇಕಾಗಿದೆ. ನಾವು ಯಾವುದಾದ್ರೂ ತಪ್ಪು ಕೆಲಸ ಮಾಡುವ ಸಂದರ್ಭದಲ್ಲಿ ನಮ್ಮ ಬುದ್ಧಿ ಹೇಳುತ್ತೆ, ಈ ಕೆಲಸ ಮಾಡಿದರೆ ನಿನಗೆ ಬಹಳ ಲಾಭ ಆಗುತ್ತೆ ಮಾಡುವಂತ. ಆದರೆ ಮನಸ್ಸು ಹೇಳುತ್ತೆ ಏನಂತೇಳಿ, ಈ ಕೆಲಸ ಮಾಡಬೇಡ, ಇದು ತಪ್ಪು ಕೆಲಸ ಅಂತೇಳಿ. ಹಾಗಾಗಿ ಆ ಬುದ್ಧಿಯನ್ನು ನಾವು ಮನಸ್ಸಿನಿಂದ ಹತೋಟಿಯಲ್ಲಿ ಇಡಬೇಕಾಗಿದೆ, ಬುದ್ಧಿಯನ್ನ ಗೆಲ್ಲಬೇಕಾಗಿದೆ ಮನಸ್ಸಿನಿಂದ. ಅಂತಹ ಮನುಷ್ಯನಿಗೆ ಶ್ರೇಯಸ್ಸು, ಯಶಸ್ಸು ಇದೆ. ಮಾನವ ಅಂತೇಳಿ ಕರೆಸಿಕೊಳ್ಳಬೇಕಾದರೆ ಅಂತಹ ಮನುಷ್ಯನಿಗೆ ಶ್ರೇಯಸ್ಸು ಅಥವಾ ಯಶಸ್ಸು ಇದೆ. ಶ್ರೇಯ ಮಾನವಕಿ ಅಸೀಮಿತ ಮಾನವಸೇ ಪ್ರೀತ್. ಅಂತಹ ಮನುಷ್ಯನಿಗೆ ಶ್ರೇಯಸ್ಸು, ಯಶಸ್ಸು ಇದೆ. ಯಾವ ಮಾನವ, ಅಸಂಖ್ಯ ಮಾನವರಲ್ಲಿ, ಅಸೀಮಿತನ ಅಸಂಖ್ಯ, ಎಣಿಕೆ ಮಾಡಲು ಬಾರದಷ್ಟು ಅಸಂಖ್ಯ ಮಾನವ, ಎಲ್ಲ ಮಾನವರ ಮಧ್ಯೆ ಪ್ರೀತಿ, ಪ್ರೇಮದ ವಿಶ್ವಾಸಗಳನ್ನು ಯಾರು ಮೂಡಿಸುತ್ತಾರೆ ಅಂತಹ ಮಾನವನಿಗೆ ಶ್ರೇಯಸ್ಸು, ಯಶಸ್ಸು ಇದೆ. ಏಕ ನರ್ ಸೇ ದೂಸರೆ ಕೆ ಬೀಚ್ ಕಾ ವ್ಯವಧಾನ್ ತೋಡ್ ದೇ ಜೋ. ಏಕನರ್, ನರ್ ಅಂತಂದ್ರೆ ಮನುಷ್ಯ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮಧ್ಯೆ ಇರತಕ್ಕಂತಹ ವ್ಯವಧಾನ ಅಂತಾರೆ ಅಡಚಣೆಗಳು, ಅಡೆತಡೆಗಳು ಅಥವಾ ಮನಸ್ತಾಪಗಳು, ಅಂತಹ ಎಲ್ಲ ಅವಗುಣಗಳನ್ನು ತೆಗೆದು, ಭೇದ ಭಾವಗಳನ್ನು ತೆಗೆದು ಆ ಎಲ್ಲ ಮನುಷ್ಯರನ್ನು ಒಂದಾಗಿಸುವ ಕೆಲಸವನ್ನು ಯಾರು ಮಾಡ್ತಾರಲ್ಲ, ತೋಡ್ದೇಜು ಅಂತ ಎಲ್ಲವನ್ನು ತೆಗೆದು ಯಾರು ಹಾಕ್ತಾರಲ್ಲ, ಅಂತವನೇ ನಿಜವಾದ ಮಾನವ, ಅವನೇ ನಿಜವಾದ ಜ್ಞಾನಿ. ವಹಿ ಜ್ಞಾನಿ ವಿದ್ವಾನ್ ಅವ್ರ ಮಾನವ ಭಿ ವಹಿ. ಅವನೇ ನಿಜವಾದ ಜ್ಞಾನಿ, ಅವನೇ ನಿಜವಾದ ವಿದ್ವಾನ, ಅವನೇ ನಿಜವಾದ ಮಾನವ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಮನುಷ್ಯ ಎಷ್ಟು ಕೂಡ ಮುಂದುವರೆದರೂ ಕೂಡ ಮನುಷ್ಯನಲ್ಲಿ ಮಾನವೀಯತೆ, ಸ್ನೇಹ ಭಾವ ಮತ್ತು ಸಹೋದರತ್ವದ ಗುಣಗಳು ಇದ್ದಾಗ ಮಾತ್ರ ಮಾನವನ ಸಾಧನೆ ಅದು ಮಾನವನ ಸಾಧನೆಯಾಗಿರುತ್ತೆ. ಹೊರತಾಗಿ ಅದು ಮಾನವನ ಸಾಧನೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಮಾನವನಾಗಬೇಕಾದರೆ ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ ಏನಾದರೂ ಆಗು ಮೊದಲು ಮಾನವನಾಗು. ಹಾಗಾಗಿ ಮನುಷ್ಯ ಎಷ್ಟು ಕೂಡ ಮುಂದೆ ಬರೆದರೂ ಕೂಡ ಅವನಿಗೆ ಮೊದಲು ಮಾನವನಾಗಬೇಕಾಗತ್ತೆ ಅಂತಕ್ಕಂತಹ ಮಾತನ್ನು ಇಲ್ಲಿ ರಾಮಧಾರಿ ಸಿಂಗ್ ದಿನಕರ್ ಅವರು ಹೇಳ್ತಾರೆ. ಮಿತ್ರರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತಕ್ಕಂಥ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ ನನ್ನ ಮುಂಬರುವ ಎಲ್ಲ ಹೊಸ ವಿಡಿಯೋಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದಗಳು.